ಆಗ ಸಭೆಯಲ್ಲಿದ್ದವರೆಲ್ಲರೂ ಪೂರ್ಣವಾದ ತಮ್ಮ ಸಮ್ಮತಿಯನ್ನು ಅದಕ್ಕೆ ನೀಡ್ತಾರೆ. ಈಗ ಬಾಕಿ ಉಳಿದಿರೋದೇನು ಅಂದರೆ ಟೆಮುಜಿನ್ ಮಂಗೋಲಿಯನರ ಖಾನ್ ಆಗಿ ಪದವಿಯನ್ನು ಸ್ವೀಕರಿಸಬೇಕು. ಅದಕ್ಕೆ ಒಂದು ದಿನವನ್ನು ಗೊತ್ತು ಮಾಡಲಾಗುತ್ತೆ. 1206 ಏಪ್ರಿಲ್ 16ನೇ ತಾರೀಕು. ಟೆಮುಜಿನ್ ತಾನು ಪೂಜಿಸುವಂತಹ ಬುರ್ಖಾನ್ ಖಲ್ದೂನ್ ಬೆಟ್ಟ ಏನಿದೆ ಅದರ ಹತ್ತಿರ ಅನಾನ್ ನದಿ ತೀರದಲ್ಲಿ ಒಂದು ಶಿಬಿರವನ್ನು ಮಾಡಿಕೊಂಡಿರ್ತಾನೆ. 106 ಎಕರೆ ಪ್ರದೇಶ, ಮಧ್ಯದಲ್ಲಿ ಒಂದು ದೊಡ್ಡ ಬಿಡಾರ, ಅದರ ಸುತ್ತಲೂ ಸಾವಿರಾರು ಸಣ್ಣ ಸಣ್ಣ ಬಿಡಾರಗಳು, ಅಲ್ಲಿ ಸುಮಾರು 10,000 ಜಾನುವಾರುಗಳು ಇರುತ್ತೆ. ಏಕೆಂದರೆ ಟೆಮುಜಿನ್ ಮಂಗೋಲಿಯನರ ಖಾನ್ ಆಗಿ ಪದವಿ ಸ್ವೀಕಾರ ಮಾಡುವಾಗ ಔತಣಕ್ಕೆ ಅಂತ ಈ ಜಾನುವಾರುಗಳನ್ನೆಲ್ಲ ಅವರು ಅಲ್ಲಿ ತಂದಿದ್ದಾರೆ. ನೀಲಿ ಕೆರೆ, ಆಕಾಶದ ನೀಲಿ ಬಣ್ಣವನ್ನು ಪ್ರತಿಫಲಿಸುವಂತಹ ಒಂದು ಶಾಂತವಾದ ಕೆರೆ. ಈ ಕೆರೆಯ ಸಮೀಪ ಇರುವಂತಹ ಒಂದು ಎತ್ತರವಾದ ಪ್ರದೇಶದಲ್ಲಿ ಸುಮಾರು 6 ಮೀಟರ್ ಉದ್ದದ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡ್ತಾರೆ. ಆ ವೇದಿಕೆಯ ಮೇಲೆ ಕೆಂಪು ರತ್ನಗಂಬಳಿಯನ್ನು ಹಾಸ್ತಾರೆ. ಆ ವೇದಿಕೆಯ ಹಿಂದೆ ಮಧ್ಯಭಾಗದಲ್ಲಿ ಒಂದು ಉದ್ದವಾದ ಕಬ್ಬಿಣದ ಕಂಬಿಯನ್ನು ನೆಟ್ಟಿರ್ತಾರೆ. ಈ ಕಬ್ಬಿಣದ ಕಂಬಿಯನ್ನು ಅವರು ಸುಲ್ದೆ ಅಂತ ಕರೀತಾರೆ. ಈ ಸುಲ್ದೆಯನ್ನು ಮಂಗೋಲಿಯರು ತಮ್ಮ ಬಿಡಾರಗಳ ಮುಂದೆ ನೆಟ್ಟಿರ್ತಾರೆ. ಈ ಸುಲ್ದೆ ವಾಯುವಿನಿಂದ ಬರುವಂತಹ ಶಕ್ತಿಯನ್ನು, ಸೂರ್ಯನಿಂದ ಬರುವಂತಹ ಶಕ್ತಿಯನ್ನು, ಆಕಾಶದಿಂದ ಬರುವಂತಹ ಶಕ್ತಿಯನ್ನೆಲ್ಲ ಸಂಗ್ರಹಿಸಿ ಇಟ್ಕೊಂಡು ತಮ್ಮನ್ನು ಕಾಪಾಡುತ್ತದೆ ಅನ್ನೋದು ಮಂಗೋಲಿಯನರ ಒಂದು ನಂಬಿಕೆ. ಈ ಸುಲ್ದೆಗೆ ಮಂಗೋಲಿಯನ್ನರು ಕುದುರೆಯ ಕೂದಲನ್ನು ಅದಕ್ಕೆ ಕಟ್ತಾರೆ. ಮಂಗೋಲಿಯನ್ನರು ಯುದ್ಧಕ್ಕೆ ಹೋಗುವಾಗ ಈ ಕುದುರೆಯ ಕೂದಲನ್ನು ತೆಗೆದುಕೊಂಡು ತಮ್ಮ ಆಯುಧಗಳಿಗೆ ಕಟ್ತಾರೆ. ಅದರಿಂದ ಅವರಿಗೆ ಶಕ್ತಿ ಬರುತ್ತೆ ಅನ್ನೋದು ಅವರ ಒಂದು ನಂಬಿಕೆ. ಅದೇ ರೀತಿ ಯಾರಾದರೂ ಮಂಗೋಲಿಯನ್ನರು ಮರಣ ಹೊಂದಿದರೆ ಅವರ ಒಂದು ಆತ್ಮ ಏನಿದೆ ಅದು ಈ ಸುಲ್ದೆಯಲ್ಲಿರುವ ಕುದುರೆಯ ಕೂದಲಿನಲ್ಲಿ ನೆಲೆಗೊಂಡು ಅಲ್ಲಿದ್ಕೊಂಡು ತಮ್ಮ ಒಂದು ಸಂತತಿಯವರನ್ನ ಆಶೀರ್ವಾದ ಮಾಡುತ್ತೆ ಅನ್ನೋದು ಮಂಗೋಲಿಯನ್ನರ ಒಂದು ನಂಬಿಕೆ. ಇಂದಿಗೂ ಸಹ ಮಂಗೋಲಿಯನ್ನರು ಈ ಸುಲ್ದೆಯನ್ನು ಪೂಜೆ ಮಾಡ್ತಾರೆ. ಈಗ ಅವರು ಚೆಂಗಿಸ್ ಖಾನ್ನ ಆತ್ಮ ಈ ಸುಲ್ದೆಯಲ್ಲಿ ಇದೆ ಅಂತ ನಂಬ್ತಾರೆ. ಅಂತಹ ಒಂದು ಸುಲ್ದೆಯನ್ನು ಈ ವೇದಿಕೆಯ ಹಿಂದೆ ನೆಟ್ಟಿದ್ದಾರೆ. ಆ ಸುಲ್ದೆಯ ಕೆಳಗಡೆ ಒಂದು ಬೃಹದಾಕಾರವಾದ ಚಿನ್ನದ ಬಣ್ಣದಿಂದ ಕೂಡಿದಂತಹ ಒಂದು ಸಿಂಹಾಸನ ಇದೆ. ಆ ಸಿಂಹಾಸನದಲ್ಲಿ ಗರುಡದ ಆಕೃತಿಯನ್ನು ಅಳವಡಿಸಲಾಗಿದೆ. ಆ ಸಿಂಹಾಸನದ ಎರಡೂ ಬದಿಯಲ್ಲಿ ಹಲವಾರು ಆಸನಗಳಿವೆ. ಆ ಆಸನಗಳಲ್ಲಿ ಟೆಮುಜಿನ್ ಪರಿವಾರದವರು, ಅವರ ತಾಯಿ ಹೋಲೂನ್, ಮಡದಿಯಾದಂತಹ ಬೋಟೆ, ಮಕ್ಕಳಂತಹ ಜೋರ್ಚಿ ಹಾಗೂ ಸಹೋದರರಂತಹ ಕಾಸರ್, ಟೆಮುಜ್ ಮತ್ತು ಶೋರ್ಗಿನ್ ಶೀರಾ, ಮಂತ್ರವಾದಿಯಾದಂತಹ ಟೆಪ್ ಟೆಂಗ್ರಿ ಇವರೆಲ್ಲ ಅಲ್ಲಿ ಕುಳಿತಿದ್ದಾರೆ. ಎಲ್ಲರೂ ಹೊಸ ಬಟ್ಟೆ ಹಾಕ್ಕೊಂಡಿದ್ದಾರೆ. ಬೇರೆ ಬೇರೆ ಅಲಂಕಾರಗಳನ್ನೆಲ್ಲ ಮಾಡಿಕೊಂಡು